ಅಯ್ಯೋ, ಲಗ್ನ ಪತ್ರಿಕೆ ಪೂಜೆ ಮಾಡ್ಸಕ್ ಬಂದಿದ್ವಿ. ಏನಮ್ಮ ಕಣ್ ಕಾಣಿಸಲ್ವಾ ನಿನ್ಗೆ? ಎಲ್ಲ ಬೀಳ್ಸ್ಬಿಟ್ಟಿಯಲ್ಲ, ಅಪ್ಶಕ್ನ ಆಗೋಯ್ತು. ನೋಡ್ಕೊಂಡು ಅಡಿಯಕ್ಕಾಗಲ್ವಾ? ಕ್ಷಮಿಸಿಮ್ಮ, ನನಗ್ ಕಣ್ ಕಾಣಿಸಲ್ಲ. ಹಲೋ, ಪುಟ್ಸ್ವಾಮಿ ಸ್ಟುಡಿ ಬೋತ್. ಇಲ್ಲಿ ಯಾರಾದ್ರೂ ಇದ್ದೀರಾ? ಹಾಳಾಗಿ ಹೋಗಿದ್ದಾರೆ. ಇದು ಅಂಗಡಿನಾ? ಇಲ್ಲ, ಮಶಾಣ. ನಿಮ್ಗೇನ್ರಿ ಬೇಕು? ಪ್ರಿಯಾ ಇದ್ದಂಗ ಅವಳಲ್ಲ. ಏನ್ ಬೇಕು? ನಮ್ಮ ಅಣ್ಣಂಗೆ ಹುಷಾರಿಲ್ಲ, ನಿಮಗ್ ಪುಣ್ಯ ಬರುತ್ತೆ, ಔಷಧಿ ತಗೊಳಕ್ಕೆ ಸಹಾಯ ಮಾಡಿ. ನಿಮ್ ಅಣ್ಣಂಗ್ ತಾನೇ ಮೈಗೆ ಹುಷಾರಿಲ್ಲ. ನೀನ್ ಚೆನ್ನಾಗಿದ್ಯಾ? ಹೋಗು, ಎಲ್ಲಾರು ಕೆಲಸ ಮಾಡಿ ಸಂಪಾದನೆ ಮಾಡು. ಭಿಕ್ಷೆ ಎತ್ತೋದು ತಪ್ಪು. ಅಯ್ಯೋ, ನಾನ್ ಭಿಕ್ಷುಕಿ ಅಲ್ಲ, ದೊಂಬರಾಟ ಆಡಿ ಜೀವನ ಮಾಡ್ತೀವಿ. ಏಯ್, ನಿನ್ನಂತಲ್ಲ ಬೇಜಾನ್ ಜನ ನೋಡಿದೀನಿ. ನೀನು ಕುಳ್ಳಿ ಅನ್ನೋದಕ್ಕೆ ನಿನ್ನ ಹತ್ರ ಕಾರ್ಡ್ ಇದೆಯಾ? ಕಾರ್ಡ? ನನ್ ಚೆನ್ನಾಗ್ ಗೊತ್ತು. ಕೆಲವರು ನಮ್ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿ ಸತ್ತೋಗ್ಬಿಟ್ರು, ನಾವು ಅನಾಥರು, ನಮ್ ತಂದೆ ತಾಯಿ ಸತ್ ಮೇಲೆ ನಮ್ಮ ಅಕ್ಕಂಗಿ ನಾವೇ ಸಾಕ್ಬೇಕು ಅಂತ ರೀಲ್ ಬಿಟ್ಕೊಂಡು ಕಾರ್ಡ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ. ನನ್ಗೆ ನಿಜವಾಗ್ಲೂ ಕಣ್ ಕಾಣಲ್ಲ, ನಾನ್ ಕುರುಡಿ. ನಾನು ನಂಬಲ್ಲ, ನೀನು ಸುಳ್ಳು ಹೇಳ್ತಾ ಇದ್ಯಾ? ಈ ಜನ ನಾನ್ ಕುರುಡಿ ಅಂದ್ರೆ ನಂಬಲ್ಲ. ನನ್ನ ಹಣೆ ಬರಹನ ಬದಲಾಯಿಸೋದಕ್ಕೆ ಆಗಲ್ಲ. ಏಯ್, ನಿಂತ್ಕೋ. ನೋಡಕ್ಕೆ ಒಳ್ಳೆ ಹುಡುಗಿ ತರ ಕಾಣಿಸ್ತಾ ಇದ್ಯಾ? ನಾನು ನಿನ್ನ ಚೆಕ್ ಮಾಡ್ಬೇಕು. ನೀನು ಕುಳ್ಳಿನೂ ಅಲ್ವೋ ಅಂತ ನಾನ್ ಚೆಕ್ ಮಾಡ್ತೀನಿ. ಪಾಸ್ ಆದ್ರೆ ಹೆಲ್ಪ್ ಮಾಡ್ತೀನಿ, ಆಯ್ತಾ? ಇದೆಷ್ಟು? ಅಯ್ಯೋ ಪಾಪಿ, ಮಠ ಮಧ್ಯಾಹ್ನ ಓಪನ್ ಬಜಾರಲ್ಲಿ ಏನೋ ಮಾಡ್ತಾ ಇದ್ಯಾ? ಏನಾಯ್ತು? ಇಲ್ಲ, ನಮ್ಮ ಎದುರುಗಡೆ 6 ತಿಂಗಳು ಹುಡ್ಸೋನೆ. ಅದು ಅವಳು ಕಣ್ಣು ಕಾಣಿಸಲ್ಲ ಅಂತ ಹೇಳುದು, ಕಾಣಿಸುತ್ತೋ ಇಲ್ವೋ ಅಂತ. ಇವನು ನಾರಾಯಣ್ ನೇತ್ರಾಲಯ ಚೀಫ್ ಸರ್ಜನ್ ಭುಜಂಗ್ ಶೆಟ್ಟಿ ಅನ್ಕೊಂಡ್ಬಿಟ್ಟವನೆ. ಅಕಸ್ಮಾತ್ ನೀನ್ ಮುತ್ ಕೊಡಕ್ ಹೋದಾಗ ನೀನ್ ಉಬ್ಬಲ್ ಅವಳು ಟಚ್ ಆಗಿ ಪಾಯ್ಸನ್ ಆಗಿದ್ರೆ ಏನ್ ಗತಿ? ನಂಬೇಡ, ನೀನು ಸುಳ್ಳು ಹೇಳ್ತಾನೆ. ಬೆಳಗ್ಗೆ 500 ರೂಪಾಯಿ ಬೇಕು ಅಂದಲ್ಲ ನೀನು? ಅದು ಕೇಳಿದ ತಕ್ಷಣ ಹ್ಯಾಂಡ್ ಲೋನ್ ಕೊಡೋ ಕೋಆಪರೇಟಿವ್ ಬ್ಯಾಂಕ್ ನೀನು ಸಾಮಾನ್ಯನೇ ಅಲ್ಲ. ನೀನು ಮೋಜುಗಾರ, ನೀನು ಸೊಗಸುಗಾರ, ನೀನು ಸಿರಿವಂತ, ನೀನು ಹೃದಯವಂತ, ನೀನು ಜನನಾಯಕ, ಯಜಮಾನ. ಅವಳಿಗೆ ಕಣ್ ಕಾಣಲ್ಲ, ಇವನ್ಗೆ ಸರಿಯಾಗಿ ನಡಿಯಕ್ಕಾಗಲ್ಲ. ಇವರಿಬ್ರು ಎಲ್ಲೋಗಿ ಸೇರ್ತಾರೋ ಏನು? ನಿಮ್ ಹುಡುಗಿ ಮೊದಲು ಕುರುಳಿ ಅಂದು ನಾನು ನಂಬಲೇ ಇಲ್ಲ ಅವಳನ್ನ. ಪಾಪ ನೋಡಿ, ಅವಳೇ ನನ್ನ ಕರೆಕ್ಟ್ ಆಗಿ ಇಲ್ಲಿಗೆ ಕರ್ಕೊಂಬಂದ್ಬಿಟ್ಲು. ಏನು ಅಭ್ಯಾಸ ಅವಳಿಗೆ? ಅಣ್ಣ, ಮಾತ್ರೆ ತಗೋ. ಹೌದು, ಯಾಕೆ ಔಷಧಿ? ಇದ್ದಕ್ಕಿದ್ದಂಗೆ ಎದೇನೋ ಸ್ಟಾರ್ಟ್ ಆಗ್ಬಿಡ್ತು. ಏನ್ ತಲೆ ಕಳ್ಸ್ಕೊಬೇಡಿ. ಮಾತ್ರೆ ಬಾಯ್ಲ್ ಹಾಕೊಳ್ಳಿ, ನೀರ್ ಕುಡಿರಿ, ಮಾತ್ರೆ ಹೊಟ್ಟೆ ಹೊಡ್ಕೋಗುತ್ತೆ, ಎಲ್ಲ ನೆಗದ್ ಬಿದ್ದೋಗುತ್ತೆ. ಯಾರು, ನಾನಾ? ಅಲ್ಲ ಸ್ವಾಮಿ, ನಿಮ್ ಹೊಟ್ಟೆಲಿರೋ ಕಾಯಿಲೆ. ಔಷಧಿ ತರ್ತೀನಿ ಅಂತ ಓದ್ಲು, ಕೈಯಲ್ಲಿ ಕಾಸು ಬೇರೆ ಇರ್ಲಿಲ್ಲ. ಗೊತ್ತಾಯ್ತು, ಅವಳು ಕಣ್ ಕಾಣಲ್ಲ ಅಂದ್ಲು, ಅದಕ್ಕೆ ನಾನೇ ಕರ್ಕೊಂಬಂದ್ಬಿಟ್ಟೆ. ನೋಡಿ, ಕಷ್ಟಕ್ಕೆ ಆಗದೆ ಇರೋ ದುಡ್ಡು, ಪರವಾಗಿ ಸಹಾಯ ಮಾಡದೇ ಇರೋ ಮನುಷ್ಯ ಸ್ಮಶಾನದಲ್ಲಿರೋ ಹೆಣ ಇದ್ದಂಗೆ. ತಾವ್ಯಾರೋ ನನಗೆ ಗೊತ್ತಿಲ್ಲ, ಆದ್ರೆ ತಾವು ಮಾಡಿರೋ ಉಪಕಾರನ ಯಾವತ್ತೂ ಮರೆಯಕ್ಕಾಗಲ್ಲ. ನನ್ನ ಹೆಸರು ಪುಟ್ಸ್ವಾಮಿ, ಅಲ್ಲಲ್ಲ, ಪ್ರೇಮ್ ಕುಮಾರ್ ಅಂತ. ನಮ್ದು ಇಲ್ಲೇ ರಿಲಯನ್ಸ್ ಎಸ್ಟಡಿ ಬೂತ್ ಇದೆ. ದೇವದಿಂದ ತುಂಬ ಚೆನ್ನಾಗಿ ಒಳ್ಳೆ ವ್ಯಾಪಾರ ಆಗುತ್ತೆ. ನಾನು ತಂಪಾಗೇ ಇದ್ದೀನಿ. ನೀವೇ ಅದೃಷ್ಟವಂತರು, ಕೂತ್ ಕಡೆನೆ ಸಂಪಾದನೆ ಮಾಡ್ತೀರಾ. ಆದ್ರೆ ನಮ್ಮನ್ನು ನೋಡಿ, ದೊಂಬರಾಟ ಆಡ್ಕೊಂಡು ಊರೂರು ಸುತ್ತಿ ಸಂಪಾದನೆ ಮಾಡಿ ಜೀವನ ಮಾಡಬೇಕು. ಯಾಕೋ ಈ ಜೀವನನೇ ಸಾಕಾಗೋಗ್ಬಿಟ್ಟಿದೆ. ಸ್ವಾಮಿ, ನೀವು ಬೇರೆಯವ್ರನ್ನ ನಗ್ಸೋ ಜನ. ನೀವು ಯಾವುದೇ ಕಾರಣಕ್ಕೂ ಅಳಬಾರದು. ಈ ಪ್ರಪಂಚದಲ್ಲಿ ಬೇರೆಯವ್ರನ್ನ ನಗ್ಸೋ ಯೋಗ್ಯತೆ ಎಷ್ಟು ಜನಕ್ಕಿದೆ ಹೇಳಿ? ನಾನು ಒಂದು 4 ಕಾಸು ಸಂಪಾದನೆ ಮಾಡಿ ನನ್ನ ತಂಗಿಗೆ ಕಣ್ಣು ಆಪರೇಷನ್ ಮಾಡಿಸಿದ ದಿವಸನೇ ನನಗೆ ನೆಮ್ಮದಿ. ನೀವೇನು ಯೋಚನೆ ಮಾಡಬೇಡಿ. ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದೇ ಆಗೋದು.
ನೀವು ಒಳ್ಳೆ ಸಮಯಕ್ಕೆ ನಮ್ಮೂರಿಗೆ ಬಂದಿದ್ರಿ. ನಮ್ಮೂರಲ್ಲಿ ಈಗ ಜಾತ್ರೆ ಸಮಯ, ನಿಮಗೆ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಹಂಗೂ ಏನಾದ್ರು ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಕೂತಿದೆ ಅಲ್ಲಿ ಬಂದ್ಬಿಡಿ, ನಾನು ಸಹಾಯ ಮಾಡ್ತೀನಿ. ಬಲ್ಲ ಒಳ್ಳೇದು. ಬಲ್ಲ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಗೆ ದೇವ್ರಂತ ಮನುಷ್ಯ. ಬಾಗದು. ಅವ್ರನ್ನ ಹಿಡಿಯೋದು ನೋಡಿದ್ರೆ ಒಂಥರ ಆನಂದ ಆಗುತ್ತೆ. ಲೋ ಮುಕುಂದ, ನಮ್ CM ಗೆ ಹೇಳ್ಬಿಟ್ಟು ಇಲ್ಲೊಂದ್ ಟಾರ್ ರೋಡ್ ಹಾಕಿಸ್ಬೇಕು. ಈ CM ಅಂದ್ರೆ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಬ್ಯಾಂಡ್ ಮಾಡ್ತೀವಿ. ಛತ್ರಿ ಸರಿ ಗಿಡಿಯ ಇತರ ಕಿತ್ತೋ ಚಿತ್ರಿ ಎತ್ತಲ್ಲ. ಏಯ್ ಮುಕುಂದ, ಆಫೀಸ್ ನ ಮತ್ತೆ ಕ್ಲೀನ್ ಆಗಿ ನೀಟಾಗಿ ತೊಳೆದು ರಂಗೋಲೆ ಬಿಡು. ಇಯ್ಯ ಪುಟ್ಸ್ವಾಮಿ, ಪುಟ್ಸ್ವಾಮಿ, ಅಲ್ಲಿ ಎಸ್ಟಿಡಿನೂ ಬಾಗ್ಲಾಕಿದೆ, ಇಲ್ಲಿ ಮನೆನೂ ಬಾಗ್ಲಾಕಿದೆ. ಹುಡುಗಿ ಮನೆ ಅಡ್ರೆಸ್ ಕೊಟ್ಟಿದ್ಕೆ ನನ್ ಕಮಿಷನ್ ಉಳ್ಸಕ್ ಅವನೇ ಒಬ್ನೇ ಹೊಟ್ಟೋದ್ನ. ಇರ್ಲಿ ನೋಡೋಣ. ಸೆಟ್ಲ್ ಬಸ್ ತರ ನಿಧಾನವಾಗಿ ಬರ್ಬೇಡಿ, ಬೇಗ ಬನ್ನಿ. ಪುಟ್ಸ್ವಾಮಿ ಎಲ್ಲ ಸ್ನಾನ ಮಾಡಕ್ಕೆ ಕೆರೆಗೆ ಹೋಗವ್ನೆ. ಯಾಕೆ ಈ ಕೆರೆ ನೀರ್ ಸಾಲಲ್ವಂತ? ಅದ್ಯೋನ್ ಸಾಡ್ಗಾರನಪ್ಪ. ಹಾ. ಒಂದ್ ಕಿತ ಈ ಕೆರೆಲ್ ಸ್ನಾನ ಮಾಡವ್ನೆ. ಹಾ. ಕನ್ನಡಿ ಮುಖ ನೋಡ್ಕೊಂಡು ಬೆಳಗಾಗ್ಲಿಲ್ಲ ಅಂತ ದೊಡ್ಡ ಕೆರೆಗೆ ಹೋಗವ್ನೆ. ಈ ತರ ಕೆರೆಯಿಂದ ಕೆರೆ ಬದಲಾಯಿಸಿ ಸ್ನಾನ ಮಾಡಿದ್ರು ಅವ್ನ್ ಡಾಕ್ಟರ್ ರಾಜ್ಕುಮಾರ್ ಕಲರ್ ಬರಲ್ಲ. ಬದಲಾಗಿ ಚಳಿಗೆ ಅವ್ನ್ ಕೈ ಕಾಲೆಲ್ಲ ಸೆಡ್ಕೊಂಡ್ಬಿಡ್ತವೆ. ಸುಮ್ಕಿರು. ಇದೇನಿದು? ಬಾಡಿ ಬರಕ್ ಮುಂಚೆ ಮೂಟೆ ಬರ್ತಾ ಇದೆ. ಹೇ ಪುಟ್ಸ್ವಾಮಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಲ್ಲ ಪುಟ್ಸ್ವಾಮಿ, ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ನಿನ್ ಕೈ ಕಾಲು ಎಕ್ಸ್ ಶೇಪ್ ಅಲ್ಲಿ ಇದೆ. ಈ ಜೋಡಿ ಬೇಕಾರೆ ಕೈ ಕಾಲು ಅಲ್ಲಾಡ್ಸಕ್ ಆಗದೆ ನೀರೊಳಗ್ ಮುಳುಗೋದ್ರೆ ಏನ್ ಮಾಡ್ತೀಯಾ? ನಾನು 20 ವರ್ಷದಿಂದ ಇದೇ ಕೆರೆಯಲ್ಲಿ ಈಜು ಹೊಡಿತಾ ಇದ್ದೀನಿ. ನನ್ನ ಬಾಡಿ ತುಂಬಾ ಸ್ಟ್ರಾಂಗ್. ಸಾನಿಯಾ ಮಿರ್ಜಾ ಈಜೋಡಿ ಹೇಳ್ಕೊಟ್ಟಿದ್ದು ನಾನೇ. ಕುಂಟನ್ಗೆ ನಾನಾ ಚೇಷ್ಟೆ ಅಂತ ಜನ ಸುಮ್ನೆ ಹೇಳಲ್ಲ. ಅಮ್ಮ ಬಗ್ಗಕ್ಕಾಗಲ್ಲ. ಅಮ್ಮ ಈ ಕೆರೆಯಲ್ಲಿ ಹಾಳಾದ್ರು ತೀಟೆ ಗಂದೆ ಸಿಕ್ಕಾಪಟ್ಟೆ ಕಡಿತಾ ಇದೆ ಎಲ್ಲೆಲ್ಲೋ. ಸರಿಗೊಳಿಸುವ ಬೆನ್ನು ಪೌಡ್ರ್. ಓ, ಈ ಚಿಕ್ಕ ಬೆಟ್ಟಕ್ಕೆ ಈ ಪೌಡರ್ ಸಾಲಲ್ಲ. ಇದಕ್ಕೇನಿದ್ರು ರಿಪಬ್ಲಿಕ್ ಡೇ ದಿನ ಹೆಲಿಕಾಪ್ಟರ್ ಹೂ ಹಾಕ್ತಾರಲ್ಲ ಹಂಗ್ ಪೌಡರ್ ಹಾಕ್ಬೇಕು. ಅಲ್ಲ, ಇದನ್ನೆಲ್ಲ ಮನೇಲಿ ಹೋಗಿ ಮಾಡ್ಕೊಳಕ್ ಆಗಲ್ವಾ? ಏಯ್, ನೀರಲ್ಲಿ ಸ್ನಾನ ಮಾಡಿದ್ಮೇಲೆ ಪೌಡ್ರ್ ಹಾಕೊಂಡ್ರೆ ಸಿಮೆಂಟ್ ತರ ಮೈಗೆ ಕಚ್ಕೊಂಡ್ಬಿಡುತ್ತೆ ಕಣೋ, ಅದಕ್ಕೆ ಹಾಕೊಳೋದು. ಏನಲ್ಲಿ ಪ್ರೀತಿ ಜಿಂಟ ಕಾಯ್ತಾವಳ್ ನಿಂಗೆ? ಏನಂದೆ? ಏನಿಲ್ಲ, ನೀರೊಳಗ್ ಬಿದೋಗ್ತ್ಯಾ ಅಂದೆ. ಗಿರಿ, ಇನ್ನು ಒಂದೇ ಒಂದ್ ಸೋಪ್ ಇದೆ, ಯಾಕೋ ಸಮಾಧಾನ ಆಗ್ತದ. ಹೋಗಿ ಸ್ನಾನ ಮಾಡ್ಬಲ್ಲ. ನಿನಗ್ ಸಮಾಧಾನ ಆಗಿಲ್ಲ ಅಂತ ನೀನ್ ಇಲ್ಲೇ ಸ್ನಾನ ಮಾಡ್ತಾ ಕೂತಿದ್ರೆ ಹುಡುಗಿ ಇನ್ನೊಬ್ಬನ್ ಮದ್ವೆ ಆಗ್ಬಿಡ್ತಾಳೆ. ನಿನಗ್ ಒಟ್ಟಲ್ಲಿ ಲೈಫ್ ಬಾಯ್ ಕರಗ್ಬೇಕು ತಾನೆ? ಹೌದು. ಇದು ನೀರಲ್ಲಿ ಇದ್ರೆ ಕರಗತ್ತೆ. ಮಗನೇ, ಏನ್ ದುಡ್ಡು ನಿಮ್ಮ ಅಪ್ಪ ಕೊಡ್ತಾರ? ಕೋಪ ಮಾಡ್ಕೋಬೇಡ, ನಡಿ ಪುಟ್ಸ್ವಾಮಿ, ಒತ್ತಾಗುತ್ತೆ. ನಡಿ. ನಾನು ಬಟ್ಟೆ ಹಾಕೊಂಡ್ ಬರೋದ್ರೊಳಗಡೆ ಇಲ್ಲಿರೋ ಸಾಮಾನೆಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ಬೇಕು. ಆಯ್ತು, ನಡಿ ನೀನು. ಓಹೋ, ಬಿಸಾಕ್ತಾನೆ ಸೋಪ್ನ. ಏನು ತಾತ ಕೊಟ್ಬಿಡ್ತಾನೆ ದುಡ್ಡು. ಏಡಿ ಯಾಕೆ? ಏಯ್, ಚಪ್ಲಿ ಚಪ್ಲಿ ಚಪ್ಲಿ. ಎಲ್ಲ ಕರೆಕ್ಟ್ ತಗೊಂಬ. ಅದನ್ನ ಕಾಗೆ ಹಾರಿಸ್ಬೇಡ, ಒದಿತೀನಿ. ನಡಿ, ಬಂದೆ ಬಂದೆ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತು, ಬೇಗ ಬಾ. ಓ, ಈ ಮಲ್ಟಿನ್ಯಾಷನಲ್ ಕಂಪನಿಗೆ ಇವತ್ತು ರಜಾ. ಹುಡುಗಿನ ನೋಡೋ ಪ್ರಯುಕ್ತ ಒಂದಿನ ಅಲ್ಲ, ವಾರ ಎಲ್ಲ ರಜಾ. ಆಮೇಲೆ ಮದುವೆ ಆದ್ಮೇಲೆ ಪ್ರಸ್ತುತಕ್ಕೆ 1 ತಿಂಗಳು ರಜಾ. ಅದ ನೋಡಪ್ಪ ಗಿರಿ, ಆಮೇಲೆ ನಿನಗೆ ಕಮಿಷನ್ ವರ್ಕೌಟ್ ಆಗುತ್ತೆ ಅಂತ ಯಾವ್ದಾರು ಕಾಂಜಿ ಪಿಂಜಿ ಕಾಗೆನ ತಂದ್ಬಿಟ್ಟು ನಾನು ಕಟ್ಬಿಟ್ಯ. ಅಯ್ಯೋ, ಇದಕ್ ಮೇಲೆ ಏನಾರು ಕಟ್ಟಕ್ಕಾಗತ್ತಾ? ನಾನ್ ಹಂಗೆಲ್ಲ ಮೋಸ ಮಾಡಲ್ಲ, ನಡಿ. ಹೌದು ಗಿರಿ, ಇತ್ತೀಚೆಗೆ ನನ್ನ ಸೌಂದರ್ಯದ ಬಗ್ಗೆ ನಿನಗೆ ಏನ್ ಅನ್ನಿಸ್ತಾ ಇದೆ? ಅಯ್ಯೋ, ಸೂಪರ್. ನಿನ್ ಬಾಯಲ್ಲಿ ಒಂದ್ ಪೀಪಿ ಇಟ್ಬಿಟ್ರೆ ಈ ಮನೆ ಮುಂದೆ ಬಸವಣ್ಣನ ಇಟ್ಕೊಂಬತ್ತಾರಲ್ಲ ಹಂಗಿರ್ತೀಯ. ನಿನಗೆ ಜಾಸ್ತಿ ಆಗಿರೋದು ಸೌಂದರ್ಯ ಅಲ್ಲ, ಈ ಗೂನು. ಅದು ಕೂದಲ್ಲ ಕಣೋ, ಎಕ್ಸರ್ಸೈಸ್ ಮಾಡಿ 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 ಬಂದಿರೋ ಖರ್ಚು ಫುಲ್ ಬಿಲ್ಟಪ್ಗೆ ಅದು. ದರಿದ್ರ ನನ್ನ ಮಗ ಕುಂಟ ಅಪ್ಶಕ್ನ. ಕುಂಟ ಅಪಶಕನ ಇಂಥ ಜನ ನಮ್ಮೂರಲ್ಲಿ ಬಹಳಷ್ಟವ್ರೆ. ಹುಡುಗ ಹುಡುಗ ಓ ನನ್ನ ಮುದ್ದೆ.
ಗಿರಿ, ಏನಾಯ್ತು? ಇದರಲ್ಲಿ ದೋಷ ಇದೆಯೋ? ನಿನ್ನ ಬೆನ್ ಮೇಲಿರೋ ಗೂಣ್ ಮುಟ್ ಪ್ರಮಾಣ ಮಾಡೇಳು, ಈ ಗಾಡಿಲಿ ಮಾತ್ರ ದೋಷ ಇದೆ ಅಂತ. ಹಂಗಾದ್ರೆ ನನ್ನಲ್ಲಿ ದೋಷ ಇದೆಯಾ? ಈ ೂರಲ್ಲಿ ಯಾರು ಬೇಕಾದ್ರೆ ಕೇಳೋ, ನನಗೇನೋ ದೋಷ ಇದ್ರೆ ಹೇಳು. ಆಯ್ತು, 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 ಈ ವಾದ ವಿವಾದ ಬೇಡ. ನಡಿ 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 ನಡಿ. ಜೋರ್ ಯಾರು ನಿಮ್ಮ ಅಣ್ಣ ತೆಗಿತಾನ? ನಿನ್ ಕೈಲಿ ಯಾವಾಗ ಯಾವಾಗ ಕಿಸಿಯಕ್ಕಾಗಲ್ಲ, ಹಿಂಗೆ ಡೈಲಾಗ್ ಹೇಳತ್ ನೀನು. ನಡಿ, ನೀನ್ ಎಕ್ಸ್ ಕಾಲ್ ಬಲ್ಗಾಲ್ನ ಇಟ್ಬಿಟ್ಟು ಒಳಗೋಗು. ಇಲ್ಲ, ಈ ಕಾರಲ್ಲಿ ಎಡಗಾಲೇ ಇಕ್ಕೋದು. ನಿಧಾನ. ಇದು ಡೆಡ್ ಬಾಡಿ ವ್ಯಾನ್ ಇದ್ದಂಗಿದೆ. ಏನ್ ಗಾಡಿ ಇದು? ಡಬ್ಬ ಗಾಡಿ ಇದು. ಏನು ರೋಡೇ ಕಾಣಿಸ್ತಾ ಇಲ್ವಲ್ಲ? ನೀನ್ ಕೂತಿರೋದು ಲೋವರ್ ಬರ್ತ್ ಅಲ್ಲಿ, ರೋಡ್ ಕಾಣಲ್ಲ. ಏನ್ ಲೋವರ್ ಬರ್ತೋ ಏನ್ ಗಾಡಿ? ನಾವು ಒಂದೇ ಬೋರ್ ಹೊಡಿತಾ ಇವಾಗ ಆಕಾಶವಾಣಿ ಬೆಂಗಳೂರು ಕೇಂದ್ರ ವಾಣಿಜ್ಯ ವಿಭಾಗ. ಬಾಬಾ ಬಾಬಾ ಬಾಬಾ, ಈ FM ರೇಡಿಯೋ ಜಾಕಿಗಳ ತರ ಕಂಟಿನ್ಯೂಸ್ ಆಗಿ ಮಾತಾಡ್ತೀಯ. ಎಂತ ಸೌಂದರ್ಯ ನೋಡು